ಯೂಟ್ಯೂಬ್ ಚಾನಲ್ ಆದ ಗ್ರ್ಯಾಂಡ್ ಟೂರ್ ಅವರಿಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತು ನಾವು ನಿಂತಿರೋದ ಒಂದು ಸುಂದರವಾದ ಜಾಗ ಎಂದರೆ ಅಘನಾಶಿನಿ ಹಾರ್ಬರ್ ಇಲ್ಲ ಬೋಟಿಂಗ್ ಸರ್ವಿಸ್ ಏರಿಯಾ ಅಂತಲೇ ಹೇಳ್ಬೋದು. ಈ ಜಾಗ ಏನಕ್ಕೆ ಫೇಮಸ್ ಅಂದರೆ ಇದು ಅರೇಬಿಯನ್ ಸಮುದ್ರ ಮತ್ತು ಅಘನಾಶಿನಿ ರಿವರ್ ಏನಿದೆ ಎರಡು ಮೀಟ್ ಆಗುವಂಥ ಒಂದು ಜಾಗ ಅಂತಲೇ ಹೇಳ್ಬೋದು. ಈ ನದಿಯನ್ನು ದಾಟ್ರೆ ನಿಮಗೆ ತದರಿ ಎನ್ನುವ ಹಾರ್ಬರ್ ಜಾಗ ಸಿಗುತ್ತೆ. ಇದಕ್ಕೆ ಬೋಟಿಂಗ್ ಸರ್ವಿಸ್ ಕೂಡ ನಿಮಗೆ ಅವೈಲೇಬಲ್ ಸಿಗುತ್ತೆ ವೀಕ್ಷಕರೇ. ಇದಕ್ಕೆ ಫೀಸ್ ಎಷ್ಟಿದೆ ಅನ್ನೋ ವಿಚಾರವಾಗಿ ನಾವು ಅದು ಒಳಗೆ ಹೋಗುವಾಗ ನಮಗೆ ಗೊತ್ತಾಗುತ್ತದೆ. ಬನ್ನಿ ವೀಕ್ಷಕರೇ ನೋಡೋಣ. ನೀವು ನೋಡ್ತಿರ್ಬೋದು ಇವಾಗ ಒಳಗಡೆ ಹೋಗ್ತಾ ಇದ್ವಿ ನಾವು. ಹಾಗೆ ಬೇರೆ ಬೇರೆ ಗಾಡಿಗಳು ಕೂಡ ಆ ಕಡೆ ಹೋಗುವ ಸೌಲಭ್ಯ ಕೂಡ ಇಲ್ಲಿ ಮಾಡಿಕೊಟ್ಟಿದ್ದಾರೆ. ಆ ಕಡೆನಾ जाता लो तुम्ही अर्जंट कडे जाऊच ना. ते लेट करताना काय करतो तो आरवी वर बोला. ಬಜೆಟ್ ನೋಡಿದ್ರೆ ಏನಾದ್ರು ವೀಕ್ಷಕರೇ, ಇವಾಗ ನಾವು ಬೋಟಿಂಗಿಂದ ಹೊರಟಿದ್ದೀವಿ. ಜಾಗದಿಂದ ಸುಂದರವಾಗಿ ಕಾಣ್ತಾ ಇದೆ ಅಂತ ಇಲ್ಲಿ ನಮ್ಮನ್ನು ಕಾಪಾಡೋಕ್ಕೋಸ್ಕರ ಲೈಫ್ ಬೋಟ್ಸ್ ಕೂಡ ಇದೆ, ನೋಡ್ತಾ ಇರ್ಬೋದು. ಆಗ್ತಾ ಇಲ್ಲ ವೀಕ್ಷಕರೇ. ದೃಶ್ಯದ ಮೇಲೆ ಫೋಕಸ್ ಮಾಡೋಣ. ಲೈಫ್ ಬೋಟ್ಸ್ಗಳು ನಮ್ಮ ಲೈಫ್ ಶೇರ್ ಮಾಡೋದಿದ್ದಾವೆ. ಎಷ್ಟು ಸುಂದರವಾಗಿ ಕಾಣ್ತಿದೆ ಅಂತ. ಸನ್ಸೆಟ್ ಕೂಡ ತುಂಬ ಚೆನ್ನಾಗಿ ಕಾಣ್ತಿದೆ ಇಲ್ಲಿಂದ. ಹೊಳಿತಾ ಇದೆ ನೀರುಗಳು ಕೂಡ ಈ ಸೂರ್ಯನ ಬೆಳಕಿಗೆ. ನಂಗಂತೂ ನಂಬಕ್ಕೆ ಆಗ್ತಿಲ್ಲ. ಇದೆ ಫಸ್ಟ್ ಟೈಮ್ ನಾನು ಬರ್ತಾ ಇರೋದು ಬೋಟಿನ ಮೇಲೆ.
ನೋಡ್ತಾ ಇದ್ರೆ ಕುವೆಂಪು ಅವರು ಹೇಳಿದ ವಿಚಾರವನ್ನು ನಾವು ನಿಜವಾಗ್ಲೂ ನಂಬಲೇಬೇಕು ವೀಕ್ಷಕರೇ. ಕುವೆಂಪು ಅವರು ಒಂದು ಮಾತು ಹೇಳ್ತಾರೆ, ಹೆವೆನ್ ಈಸ್ ನೋವೇರ್ ಆನ್ ದಿಸ್ ಅರ್ತ್, ಇಟ್ ಈಸ್ ಆನ್ ದಿಸ್ ಅರ್ತ್ ಇಟ್ ಸೆಲ್ಫ್ ಅಂತ ವೀಕ್ಷಕರೇ. ಇದೆಲ್ಲ ನಾವು ದೃಶ್ಯವನ್ನು ನೋಡ್ತಾ ಇದ್ರೆ ನಿಜವಾಗ್ಲೂ ಅದು ನಿಜವೆಂದೇ ನಾವು ಹೇಳಬಹುದು ವೀಕ್ಷಕರೇ. ನಾವು ರೀಚ್ ಆದಂಗೆ ಕಾಣ್ತಿದೆ ವೀಕ್ಷಕರೇ. ಇನ್ನೆರಡು ನಿಮಿಷದಲ್ಲಿ ರೀಚ್ ಆಗೋ ಎಲ್ಲ ಸಾಧ್ಯತೆಗಳು ಇದೆ. ತದಡಿ ಎಂಬುವ ಒಂದು ಹಾರ್ಬರ್ ಅಂತಲೇ ಹೇಳ್ಬೋದು ವೀಕ್ಷಕರೇ. ಇಲ್ಲಿ ಎಲ್ಲ ರೀತಿಯ ಟ್ರೇಡಿಂಗ್, ಫಿಶ್ ಟ್ರೇಡಿಂಗನ್ನು ಮಾಡುತ್ತಾರೆ ವೀಕ್ಷಕರೇ. ನೀವು ನೋಡ್ತಾ ಇರ್ಬೋದು ಎಷ್ಟು ಸುಂದರವಾಗಿ ಕಾಣ್ತಿದೆ ಅಂತ ಈ ಜಾಗ ಕೂಡ. ಆಲ್ಮೋಸ್ಟ್ ರೀಚ್ ಆಗಿದ್ದೀವಿ ವೀಕ್ಷಕರೇ. ಇದು ಸಮಯ ಬಂದಿದೆ. ಇನ್ನು ಮಿಕ್ಕಿದ್ದನ್ನು ನೆಕ್ಸ್ಟ್ ವೀಡಿಯೋಲಿ ಮಾಡೋಣ ಬನ್ನಿ ವೀಕ್ಷಕರೇ.